ವಿಮಾನ ದುರಂತದಲ್ಲಿ ಒಬ್ಬರು ಬದುಕುಳಿದ್ರು. ಅವರು 11A ಸೀಟ್ನಲ್ಲಿ ಕುಳಿತುಕೊಂಡಿದ್ರು. ಸೊ ಆ 11A ಸೀಟ್ ಅದು ಲಕ್ಕಿನಾ ಅಥವಾ ಡೇಂಜರಸ್ ಸೀಟಾ, ಈ ರೀತಿಯ ಒಂದು ಚರ್ಚೆ ಕೂಡ ಇದೆ. ಈ 11A ಸೀಟ್ನ ಮಿಸ್ಟರಿ ಈಗ ಇನ್ನೊಂದು ಹೊರಗೆ ಬಂದಿದೆ. ಸಾವನ್ನೇ ಗೆಲ್ಲೋ ಸೀಟಾ ಹಾಗಾದ್ರೆ 11A? ಯಮನಿಗೆ ಸವಾಲ್ ಹಾಕಿದ್ರು 11A ಸೀಟ್ನಲ್ಲಿ ಕೂತಿದ್ದಂತಹ ವಿಶ್ವಾಸ್. ಅಹಮದಾಬಾದ್ ದುರಂತದಲ್ಲಿ ಮೃತ್ಯುಂಜಯ ವಿಶ್ವಾಸ್ ಸಾವನ್ನ ಗೆದ್ದು ಬಂದ್ರು. ಇದೇ ರೀತಿಯಾಗಿ ಥೈಲ್ಯಾಂಡ್ನ ವಿಮಾನ ದುರಂತದಲ್ಲೂ ಕೂಡ ಒಬ್ಬ ನಟ ಸಾವನ್ನ ಗೆದ್ದಿದ್ರು. 27 ವರ್ಷಗಳ ಹಿಂದಿನ ಕಥೆ ಇದು. ಸಾವು ಗೆದ್ದಿದ್ದ ರಂಗ್ಸಾಕ್ ಲೋಯ್ಚೌಸಕ್ ಎಂಬವರು 11A ಸೀಟ್ನಲ್ಲೇ ಅವರು ಕೂಡ ಕುಳಿತಿದ್ರಂತೆ ಅವತ್ತಿನ ಟ್ರಾವೆಲ್ನಲ್ಲಿ. 1998ರ ದುರಂತದಲ್ಲಿ 11A ಸೀಟ್ನಲ್ಲಿ ಥಾಯ್ ಸಿಂಗರ್ ಪ್ರಯಾಣವನ್ನ ನಡೆಸಿದ್ರು. ಆ ದಿನ ದುರಂತ ಸಂಭವಿಸಿತ್ತು. ಆ ದುರಂತದಲ್ಲಿ ಒಟ್ಟು 101 ಜನ ಸಾವಿಗೀಡಾಗಿದ್ರು. ಅದರಲ್ಲಿ ಇವರು ಲಕ್ಕಿ ಎಂಬಂತೆ ಸಾವನ್ನ ಗೆದ್ದು ಬಂದಿದ್ರು. ಈಗ ವಿಶ್ವಾಸ ಹೇಗೆ ಈ ದುರಂತದಲ್ಲಿ 11A ಸೀಟ್ನಲ್ಲಿ ಕುಳಿತುಕೊಂಡು ಗೆದ್ದು ಬಂದ್ರು, ಅದೇ ರೀತಿಯಾಗಿ ಥಾಯ್ಲ್ಯಾಂಡ್ನಲ್ಲಿ ಥಾಯ್ ಎಕ್ಸ್ಪ್ರೆಸ್ ದುರಂತಕ್ಕೀಡಾದಾಗ 11A ಸೀಟ್ನಲ್ಲೇ ಕುಳಿತಿದ್ದಂತಹ ಒಬ್ಬ ಸಿಂಗರ್ ತಾನು ಕೂಡ ಹೇಗೆ ಪಾರಾಗಿ ಬಂದೆ ಅನ್ನೋದನ್ನ ನೆನಪಿಸ್ಕೊಂಡಿದ್ದಾರೆ. ಇದೇ ವಿಷಯ ಈಗ ಇದಕ್ಕೆ ತಳಕು ಹಾಕೊಂಡು ಬಹಳ ಚರ್ಚೆ ಆಗ್ತಾ ಇದೆ. 11A ಸೀಟ್ ಸಾಮಾನ್ಯವಾಗಿ ತಜ್ಞರುಗಳು ಹೇಳೋ ಪ್ರಕಾರವಾಗಿ ಅದು ಯಾವಾಗಲೂ ಕೂಡ ಡೇಂಜರ್ ಅಂತಾನೆ ಭಾವಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಅದೃಷ್ಟ ಎಂಬಂತೆ ಇವರಿಬ್ಬರು ಕೂಡ ಆಗ 1998ರ ದುರಂತದಲ್ಲಿ ಒಬ್ಬ ಸಿಂಗರ್ ಅದೇ 11A ಸೆಟ್ನಲ್ಲಿ ಕೂತ್ಕೊಂಡಿದ್ದವರು ಸಾವನ್ನ ಗೆದ್ದು ಬಂದಿದ್ರು. ಸಣ್ಣ ಪುಟ್ಟ ಗಾಯಗಳಾಗಿತ್ತಾದರೂ ಕೂಡ ಮೇಜರ್ ಏನೂ ಆಗಿರಲಿಲ್ಲ ಮತ್ತು ಜೀವಕ್ಕೆ ಕುತ್ತು ಬರುವಂತಹ ಸಮಸ್ಯೆಗಳು ಆಗಿರಲಿಲ್ಲ. ಈಗ ಕೂಡ ವಿಶ್ವಾಸ್ ಅವ್ರದ್ದು ಅದೇ ಪರಿಸ್ಥಿತಿ. ಅವರ ಕೈಗೆ ಸ್ವಲ್ಪ ಸುಟ್ಟ ಗಾಯ ಆಗಿದೆ, ಮುಖದ ಭಾಗ ಸುಟ್ಟ ಗಾಯ ಆಗಿದೆ. ಆದರೆ ಅವರೇ ಖುದ್ದು ನಡ್ಕೊಂಡು ಬಂದರು ಹೊರಗೆ. ಅದರಿಂದ ಹೇಗೆ ಹೊರಗೆ ಬಂದೆ ಅಂತ ನಿನ್ನೆ ಅಷ್ಟೇ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡ್ರು. ಎಲ್ಲವೂ ಕೂಡ ಒಂದು ರೀತಿ ಮಬ್ಬಾಗಿತ್ತು. ಏನಾಯಿತು ಒಂದು ಕ್ಷಣ ಅನ್ನೋದೇ ನನಗೆ ಗೊತ್ತೇ ಆಗಲಿಲ್ಲ. ಕೊನೆಗೆ ಕಣ್ಬಿಟ್ಟು ನೋಡಿದಾಗ ನನ್ನ ಕಣ್ಣೆದುರಿಗೆ ಇಬ್ಬರು ಗಗನ ಸಖಿಯರು ಸುಟ್ಟು ಹೋಗಿದ್ರು ಅನ್ನುವಂಥ ವಿಷಯವನ್ನೆಲ್ಲ ಅವರು ಎಳೆಯಾಗಿ ವಿವರಿಸಿದ್ರು. ಈಗ ಚರ್ಚೆಗೀಡಾಗ್ತಾ ಇರೋದು 11A ಸೀಟ್ನ ಮಿಸ್ಟರಿ. ಏನಿದು 11A ಸೀಟ್ ಅಷ್ಟೊಂದು ಹಾಗಾದರೆ ಸೇಫೆಸ್ಟ್ ಸೀಟಾ ಅಂತಾದರೆ ಖಂಡಿತ ಅಲ್ಲ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಟ್ಯಾಂಕರ್ನ ಮೇಲ್ಭಾಗದಲ್ಲಿ ಇವರು ಕುಳಿತುಕೊಳ್ಳುವಂತಹ ಸೀಟ್ ಅದು. ಹಾಗಾಗಿ ಹೆಚ್ಚು ಕಮ್ಮಿ ಆದರೆ ಆ ಭಾಗದಲ್ಲಿರೋರಿಗೆ ಹೆಚ್ಚು ಸಮಸ್ಯೆ ಆಗಬೇಕು ಅನ್ನೋದು ಇರುವಂತಹ ಚರ್ಚೆ ವಾಸ್ತವ. ಆದರೆ ಅಚಾನಕ್ ಎಂಬಂತೆ ಈ ಎರಡೂ ಇನ್ಸಿಡೆಂಟ್ಸ್ಗಳನ್ನ ಗಮನಿಸಿದಾಗ 11A ಸೀಟ್ ಸೇಫೆಸ್ಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, 1998ರ ಥಾಯ್ ಎಕ್ಸ್ಪ್ರೆಸ್ನ ಇನ್ಸಿಡೆಂಟ್ ಇವತ್ತು ವಿಶ್ವಾಸ ಸಾವನ್ನ ಗೆದ್ದಿದ್ದ ಇನ್ಸಿಡೆಂಟ್ಗೆ ತಳಕು ಹಾಕೊಳ್ತಾ ಇದೆ. ಕಾರಣ 11A ಸೀಟ್ನ ಮಿಸ್ಟ್ರಿ. ಸೊ ಹೇಗೆ ಅದು ತಜ್ಞರು ಹೇಳೋ ಪ್ರಕಾರವಾಗಿ 11A ಸೀಟ್ ಬಹಳ ರಿಸ್ಕಿ ಸೀಟ್, ಡೇಂಜರ್ ಅಂತ ಹೇಳ್ತಾರೆ. ಅಂದರೆ ಪರಿಪೂರ್ಣವಾಗಿ ಅಲ್ಲ, ಆ ಟ್ಯಾಂಕರ್ನ ಮೇಲ್ಭಾಗದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ. ಬಟ್ ಇದನ್ನ ಹೇಗೆ ನೋಡ್ಬೇಕಾಗತ್ತೆ? ದಿವ್ಯಾ, ಈಗ 11A ಸೀಟ್ ಅದರಲ್ಲೂ ಕೂಡ ಏರ್ ಇಂಡಿಯಾದಲ್ಲಂತೂ ಅವ್ರೊಬ್ಬರೇ 11A ಸೀಟ್ ನಲ್ಲಿ ಯಾರು ಕೂತಿದ್ರು ಆ ಪ್ರಯಾಣಿಕ ಮಾತ್ರ ಸಾವನ್ನ ಗೆದ್ದು ಬಂದಿದ್ರು. ವಿಶ್ವಾಸ್ ಅದು ದೊಡ್ಡ ಮಟ್ಟದಲ್ಲಿ ಹೇಗಾಯ್ತು, ಇದು ಹೇಗೆ ಅವರು ಸಾವನ್ನ ಗೆದ್ದು ಬಂದ್ರು ಅನ್ನುವಂಥದ್ದೇ ಒಂದು ರೀತಿಯಲ್ಲಿ ಹುಬ್ಬೇರಿಸುವಂತಹ ರೀತಿಯಲ್ಲಿ ಘಟನೆ. ಸೊ ಇದೇ ರೀತಿಯ ಘಟನೆ 1998ರಲ್ಲಿ ಥೈಲ್ಯಾಂಡ್ ನಲ್ಲಿ ಫ್ಲೈಟ್ ಒಂದು ದುರಂತ ಸಂಭವಿಸಿದಾಗ ಅದರಲ್ಲೂ ಕೂಡ ಅಂದ್ರೆ ಆ ಪ್ರಯಾಣಿಕ ಯಾರಿದ್ದಾರೆ ಅವರೇ ಈ ಘಟನೆಯನ್ನ ಮೆಲುಕು ಹಾಕೊಂಡಿದ್ದಾರೆ. ತಾಯ್ನಲ್ಲಿರುವಂತಹ ಸಿಂಗರ್ ಹಾಗೂ ಆಕ್ಟರ್ ಅವರು 27 ವರ್ಷದ ಹಿಂದೆ ಈ ಘಟನೆ ನಡೆದಿತ್ತು. ಆವತ್ತು ಬದುಕಿ ಬಂದಂತಹ ಈ ಸಿಂಗರ್ ಏನಿದ್ದಾರೆ ಅವರು ಕೂಡ 11A ಸೀಟ್ ನಲ್ಲೇ ಇದ್ರು. ಸೊ ಹಾಗಾಗಿ ವಿಶ್ವಾಸ್ ಜೊತೆಗೆ ಆ ಒಂದು ಸುದ್ದಿಯನ್ನ ಕೇಳಿದಾಗ ನನಗೆ ಅದನ್ನ ಅರಗಿಸ್ಕೊಳ್ಳೋದಕ್ಕೆ ಆಗಿಲ್ಲ. ನಾನು ಕೂಡ ಅದೇ ಸೀಟ್ ನಲ್ಲಿದ್ದು ಸಾವನ್ನ ಗೆದ್ದು ಬಂದಿದ್ದೀನಿ ಅನ್ನುವಂತಹ ಮಾತನ್ನ ಅವರು ಹೇಳ್ಕೊಳ್ತಾ ಇದ್ರು. ಈ ಹಿಂದೆ 27 ವರ್ಷದ ಹಿಂದೆ ಯಾವ ರೀತಿ ದುರಂತ ಸಂಭವಿಸಿದಾಗ ಸರಿಸುಮಾರು 101 ಜನ ಪ್ರಯಾಣಿಕರು ಆ ಥೈಲ್ಯಾಂಡ್ನ ವಿಮಾನ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿರ್ತಾರೆ. ಅದರಲ್ಲಿ ಕೆಲವಷ್ಟು ಜನ ಮಾತ್ರ ಬದುಕಿ ಬಂದಿರ್ತಾರೆ. ಒಂದು 20-30 ಜನ ಪ್ರಯಾಣಿಕರು ಬದುಕಿ ಬಂದಿರ್ತಾರೆ. ಅದರಲ್ಲಿ ಈ ಸಿಂಗರ್ ಕೂಡ ಒಬ್ರು. ಸೊ ಹಾಗಾಗಿ ಅವರು ಕೂಡ 11A ಸೀಟ್ ನಲ್ಲಿದ್ದೇ ಬದುಕಿ ಬಂದಿರೋದು. ಹಾಗಾಗಿ ಈಗ ಆ ಸೀಟ್ ಒಂದ್ ರೀತಿಯಲ್ಲಿ ಮಿರಾಕಲ್ ಸೀಟ್ ಅನ್ನುವಂತಹ ರೀತಿಯಲ್ಲಿ ಸುದ್ದಿಗಳು ಹರಿದಾಡ್ತಾ ಇದೆ, ವೈರಲ್ ಆಗ್ತಾ ಇದೆ. ಅಂದ್ರೆ ಯಮನಿಗೆ ಏಮಾರಿಸುವಂತಹ ಸೀಟ್ ಇದು ಅನ್ನುವಂತಹ ರೀತಿಯಲ್ಲಿ ಸುದ್ದಿಗಳು ಹರಿದಾಡ್ತಾ ಇದೆ. ದಿವ್ಯಾ. ಓಕೆ ಪವಿತ್ರ.